ಸ್ವಲ್ಪ ನಾನೊಂದು ರೆಸಿಪಿ ಟ್ರೈ ಮಾಡ್ತಾ ಇದ್ದೇನೆ. ಅದಕ್ಕೆ ಮೊಟ್ಟೆ ಬೇಕು. ಫ್ರಿಡ್ಜ್ ಓಪನ್ ಮಾಡುವಾಗ ಮೊಟ್ಟೆ ಇಲ್ಲ. ಖುಷಿ ಸ್ಕೂಲಿಂದ ಇವಾಗಷ್ಟೇ ಬಂದದ್ದು. ಹಾಗೆ ನೆಲಪಲ ನಮ್ಮ ಬಿಗ್ ಬಾಸಿನ ರಘು ಸರ್ ಹೇಳಿಕೊಟ್ಟ ರೆಸಿಪಿ ಇದು. ಬಿಗ್ ಬಾಸ್ ನೋಡಿದವರಿಗೆ ಗೊತ್ತಿರ್ಬೋದು. ಬಟಾಟೆ ಮತ್ತು ಮೊಟ್ಟೆ ಬೇಕಿತ್ತು ಈ ಒಂದು ರೆಸಿಪಿಗೆ. ಹಾಗೆ ಬಟಾಟೆ ನಾನು ಕಟ್ ಮಾಡಿಟ್ಟಿದ್ದೇನೆ. ಯಾವ ಥರ ಕಟ್ ಮಾಡಿದ್ದೇನೆ ಅಂತ ತೋರಿಸ್ತೇನೆ. ಈ ಥರ ನೋಡಿ, ಸ್ಲೈಸ್ ಆಗಿ ಈ ಥರ ಕಟ್ಟಿ ಥರ ಕಟ್ ಮಾಡಬೇಕು ಬಟಾಟೆ. ಇದರಲ್ಲಿ ದೊಡ್ಡ ಒಂದು ಬಟಾಟೆ ತೆಗೆದಿದ್ದೇನೆ ನಾನು. ಎಣ್ಣೆ ನಾನು ಕಾಯಲಿಕ್ಕೆ ಇಟ್ಟಿದ್ದೇನೆ. ಸಿಂಪಲ್ ಆದ ರೆಸಿಪಿ. ಮೈನಾಗಿ ಇರೋದು ಇದರಲ್ಲಿ ಇದನ್ನು ಫ್ರೈ ಮಾಡೋದು. ಇದು ಕ್ರಿಸ್ಪಿಯಾಗಿ ಫ್ರೈ ಮಾಡಬೇಕು. ಹಾಗೆ ಅಗಲ ಟೈಪಿನ ಏನು ಪಾತ್ರೆ ಇದೆ ಅದರಲ್ಲಿ ಫ್ರೈ ಮಾಡ್ಬೋದು. ಒಮ್ಮೆಲೆ ಆಗ್ತದಲ್ವ. ನಾನು ಕಬ್ಬಿಣದನೊಂದು ಇದೇ ಇರೋದು, ಹಾಗಾಗಿ ನಾನು ಮತ್ತು ನಾನ್ ಸ್ಟಿಕ್ ಇದು ಸಹ ಆ ಥರ ಫ್ರೈ ಮಾಡುವಂಥದ್ದು ಇಲ್ಲ, ಹಾಗಾಗಿ ಡ್ರೈ ಮಾಡ್ತಾ ಇದ್ದೇನೆ ನಾನು. ಎಣ್ಣೆ ಕಾದಿದೆ ಅದಕ್ಕೆ. ನನಗೆ 2 ಸಲಾಗಿ ಫ್ರೈ ಮಾಡಬೇಕಾಗ್ಬೋದು. ಗ್ಯಾಸ್ ಮೀಡಿಯಮಲ್ಲಿ ಇಟ್ಟಿದ್ದೇನೆ. ಫಾಸ್ಟ್ ಇಟ್ಟರೆ ಬೇಗ ಫ್ರೈ ಆಗ್ಬೋದು, ಮಾತ್ರ ಕ್ರಿಸ್ಪಿ ಆಗಲಿಕ್ಕಿಲ್ಲ. ಹಾಗಾಗಿ 2 ಸಲಾಗಿ ಫ್ರೈ ಮಾಡ್ತೇನೆ. ಪೊಟೆಟೊ ಮಕ್ಕಳಿಗೆ ತುಂಬ ಇಷ್ಟ ಆಗ್ತದಲ್ಲ ಪೊಟೆಟೊ ಫ್ರೈ. ನಾನು ಇಲ್ಲದಿದ್ದರೆ ಕೂಡ ಒಮ್ಮೊಮ್ಮೆ ಈ ಥರ ಎಲ್ಲ ಸ್ಲೈಸ್ ಆಗಿ ಬೇರೆ ಥರ ಕಟ್ ಮಾಡಿ ಕಾರೆಲ್ಲ ಹಾಕಿ ಪೊಟೆಟೊ ಫ್ರೈ ಮಾಡಿ ಕೊಡ್ತೇನೆ. ಅದು ಇಷ್ಟ ಆಗ್ತದೆ ಅವರಿಗೆ. ಇದು ನೋಡುವ, ಇದು ಕೂಡ ಇಷ್ಟ ಆಗ್ಬೋದು ಅಂತ ಅಂದ್ಕೊಂಡಿದ್ದೇನೆ. ಕ್ರಿಸ್ಪಿ ಆಗಬೇಕು, ಹಾಗಾಗಿ ಸ್ವಲ್ಪ ಹೊತ್ತು ಇದು ಫ್ರೈ ಆಗಲಿಕ್ಕೆ ಮಾತ್ರ ಸ್ವಲ್ಪ ಹೊತ್ತು ಹಿಡಿತದೆ ಅಷ್ಟೇ. ಪೊಟೆಟೊ ಫ್ರೈ ಮಾಡಿಟ್ಟಿದ್ದೇನೆ ಈ ಥರ. ಇನ್ನು ಅದರಿಂದ ಸ್ವಲ್ಪ ಎಣ್ಣೆ ತೆಗೆದೆ ನಾನು. ಇದಕ್ಕೆ 2 ಮೊಟ್ಟೆ ಹಾಕ್ತೇನೆ, ಇವಾಗ ತೋರಿಸ್ತೇನೆ. ಸ್ವಲ್ಪ ಮೆಣಸಿನ ಪೌಡ್ರ್, ಸ್ವಲ್ಪ ಉಪ್ಪಿನ ಹುಡಿ, ಇದನ್ನು ಮಿಕ್ಸ್ ಮಾಡುವ. ಇದನ್ನು ಕೂಡ ಮಿಕ್ಸ್ ಮಾಡುವ. ಸ್ವಲ್ಪ ಉಪ್ಪು ಖಾರದ ಪೌಡ್ರ್ ಹಾಕ್ತೇನೆ ಇವಾಗ. ನಾನು ಬಟಾಟೆ ಫ್ರೈ ಮಾಡುವಾಗ ಹಾಕಲಿಲ್ಲ, ಹಾಗಾಗಿ ಇವಾಗ ಸ್ವಲ್ಪ ಕೂಡ ಮೆಣಸಿನ ಪೌಡ್ರ್ ಹಾಕಿ ಮಿಕ್ಸ್ ಮಾಡೋದು. ಇದು ರಘು ಸರ್ನ ರೆಸಿಪಿ. ಯಾವ ಥರ ಇದೆ ಅಂತ ಇವಾಗ ತಿನ್ನುವಾಗ ಗೊತ್ತಾಗ್ತದೆ. ನೋಡುವ ಇದು ಯಾವ ಥರ ಆಗಿದೆ ಅಂತ. ಅದೇ ಥರ ಮಾಡಿದ್ದೇನೆ ನಾನು. ಯಾವ ಥರ ಆಗಿದೆ ಅಂತ ಗೊತ್ತಿಲ್ಲ. ಮಕ್ಕಳು ಟ್ರೈ ಮಾಡಲಿ ಫಸ್ಟಿಗೆ. और मिक्स मंदिन चमच स्पून कानले मंजी स्पून कानपो ಹೇಳಡ ಶಗುಂಡದ ಒಳ್ಳೆದಾಗ್ತದೆ. ಮಕ್ಕಳಿಗಂತೂ ಖುಷಿ ಆಗ್ಬೋದು. ಪೋಲೆಮ್ಮ ಸ್ಪೂನ್ ಕನ್ಲಿ ಅಷ್ಟು ತಿಂಟ್ರೆ ಆಪುಜನಿಗೆ. ಇಲ್ಲಿ ಇಬ್ಬರದ್ದು ಬ್ಯಾಟಿಂಗ್ ಆಗ್ತಾ ಉಂಟು. ಸಮಿತಿಗಂತೂ ಇಷ್ಟ ಆಗಿದಂತೆ. ಮೊಟ್ಟೆ ಮತ್ತು ಯಾವುದು ಬಟಾಟೆ ಇಷ್ಟ ಇದ್ದವರಿಗೆ ತುಂಬ ಇಷ್ಟ ಆಗ್ಬೋದು. ಟೇಜ ನನಗೆ ಸಹ ಇಷ್ಟ ಆಯಿತು. ಪೊಟೆಟೊ ಮಾತ್ರ ಒಳ್ಳೆ ಫ್ರೈ ಆಗಬೇಕು. ಮಕ್ಕಳಿಗೆ ಮಾಡಿಕೊಡಿ, ಸ್ಕೂಲಿಂದ ಬರುವಾಗ ಇಷ್ಟ ಆಗ್ಬೋದು ಅಂತ. ಚಮ್ಮ ಇಷ್ಟ ಅಂಡೆ ಪ್ಲೇಟು ಪೂರ್ತಿ ಖಾಲಿಯಾಗಿ ನನಗೆ ಇಟ್ಟು ಹೋಗಿದ್ದಾರೆ. ಮಕ್ಕಳಿಗಂತೂ ತುಂಬ ಖುಷಿ ಆಯಿತು. ಮಕ್ಕಳಿಗೆ ಖುಷಿ ಆದರೆ ನಮಗೆ ಸಹ ಖುಷಿ ಆಗ್ತದೆ ಅಲ್ವಾ. ಅವರಿಗೆ ಖುಷಿ ಆಯಿತು, ನನಗೆ ಸಹ ಇಷ್ಟ ಆಯಿತು. ಒಳ್ಳೆಯದಾಗ್ತದೆ. ಸಂಜೆ ತಿನ್ಬೋದು, ಸಂಜೆಯ ತಿಂಡಿ ತಿನ್ನಬೇಕು ಅಂತಾಗುವಾಗ ತಿನ್ಬೋದು. ಹಾಗೆ ರೆಸಿಪಿ ಮಕ್ಕಳಿಗಂತೂ ತುಂಬ ಇಷ್ಟ ಆಯಿತು. ಮಕ್ಕಳಿಗೆಲ್ಲ ನನಗೆ ಕೂಡ ತುಂಬಾ ಇಷ್ಟ ಆಯಿತು. ಸಿಂಪಲ್ ಆದ ರೆಸಿಪಿ, ಮಕ್ಕಳು ಸ್ಕೂಲಿಂದ ಬರುವಾಗ ಮಾಡಿಕೊಡ್ಬೋದು. ಹಾಗೆ ಇದರಲ್ಲಿ ಮೇಯ್ನ್ ಆಗಿರೋದು ಪೊಟೆಟೊ ಕರೆಕ್ಟಾಗಿ ಫ್ರೈ ಆಗಬೇಕು, ಕ್ರಿಸ್ಪಿ ಆಗಬೇಕು. ಅದಕ್ಕೆ ಗ್ಯಾಸ್ ಫಾಸ್ಟಲ್ಲಿಟ್ಟರೆ ಕ್ರಿಸ್ಪಿ ಆಗೋದಿಲ್ಲ. ಬೇಗನೆ ನಿಮಗೆ ಬ್ರೌನ್ ಕಲರ್ ಕಾಣ್ಬೋದು, ಆದರೆ ಒಳಗಿಂದ ಅದು ಒಂಥರ ಸಾಫ್ಟ್ ಇರ್ಬೋದು. ಕ್ರಿಸ್ಪಿ ಆದರೆ ಇದು ತುಂಬಾ ಒಳ್ಳೆಯದಾಗ್ತದೆ. ಆಮೇಲೆ ಇದಕ್ಕೆ ಕೊತ್ತಂಬರಿ ಸೊಪ್ಪು ಬೇಕಿದ್ದರೆ ಮೇಲಿಂದ ಹಾಕ್ಬೋದು.
ಹಾಗೆ ಇವತ್ತಿದೊಂದು ಚಿಕ್ಕ ಪುಟ್ಟ ವ್ಲಾಗ್. ಹಾಗಾಗಿ ವ್ಲಾಗನ್ನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೇನೆ. ಮುಂದಿನ ವ್ಲಾಗಿನ ಜೊತೆಗೆ ಸಿಗ್ತಾ ಇದ್ದೇನೆ. ಥ್ಯಾಂಕ್ ಯು.